ಇರಾನ್ನ ಮೇಲೆ ಮತ್ತೆ ಭೀಕರ ದಾಳಿಯನ್ನ ನಡೆಸಿರುವಂತದ್ದು ಅಮೆರಿಕ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಭಯಾನಕ ದಾಳಿಯನ್ನ ನಡೆಸಲಾಗಿದೆ. ಚಬಹರ್ ಬಂದರು, ಬುಷೆಹರ್ ಪರಮಾಣು ಸಂಕೀರ್ಣ, ಇರಾನಿ ಶಹರ್ ವಿಮಾನ ನಿಲ್ದಾಣದಲ್ಲಿ ಪ್ರಬಲ ಸ್ಫೋಟಗಳಾಗಿದೆ. ಇರಾನ್ನ ಮೂಲಭೂತ ಸೌಕರ್ಯವೇ ಅಮೆರಿಕಗೆ ಟಾರ್ಗೆಟ್ ಆಗಿರೋದು. ಯಾವುದು ತುಂಬಾ ಇಂಪಾರ್ಟೆಂಟ್, ಮೂಲಭೂತ ಸೌಕರ್ಯಗಳು, ಅದನ್ನ ಬೇಕು ಅಂತಾನೆ ಇಲ್ಲಿ ಅಮೆರಿಕ ಟಾರ್ಗೆಟ್ ಮಾಡಿ. ಎಲ್ಲಿ ಪೆಟ್ಟು ಕೊಟ್ರೆ ಇರಾನ್ ವಿಲವಿಲ ಒದ್ದಾಡುತ್ತೆ ಅನ್ನೋದನ್ನ ತಿಳಿದುಕೊಂಡೇ ಈ ಅಟ್ಯಾಕ್ಸ್ ಗಳಾಗಿರೋದು. ಪ್ರಮುಖ ರೈಲ್ವೆ ಬ್ರಿಡ್ಜ್, ರಸ್ತೆಗಳು ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ, ಹೆವಿ ಲಾಸ್ ಆಗುವಂತೆಯೇ ಗುರಿಯಾಗಿಸಿಕೊಂಡೇ ಈ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕದ ದಾಳಿಗೆ ರೈಲ್ವೆ ರಸ್ತೆಗಳು ಎಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗಿರೋದು. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಇದೀಗ ಭಯಂಕರವಾದಂತ ಅಟ್ಯಾಕ್ ಆಗಿದೆ. ಇರಾನ್ನ ಮೇಲೆ ಮತ್ತೆ ಭೀಕರವಾದಂತ ದಾಳಿಯನ್ನು ನಡೆಸಿರುವಂತದ್ದು. ಅಮೆರಿಕ ಈ ಒಂದು ದಾಳಿಯನ್ನ ನಡೆಸಿದೆ. ನಿರಂತರವಾಗಿ ಎಚ್ಚರಿಕೆಯನ್ನ ಕೊಡ್ಕೊಂಡೇ ಬರ್ತಾ ಇದ್ದಿದ್ದು ಟ್ರಂಪ್. ಹಾಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ, ಬುದ್ಧಿ ಕಲಿಸ್ತೀವಿ, ನೋಡ್ತಾ ಇರಿ, ತಕ್ಕ ಉತ್ತರ ಕೊಡ್ತೀವಿ ಅಂತ. ಇರಾನ್ ಕೂಡ ಯಾವುದಕ್ಕೂ ಹೆದರ್ಲಿಲ್ಲ, ಬಗ್ಗಿರ್ಲಿಲ್ಲ. ನೀವು ಉತ್ತರ ಕೊಟ್ರೆ ನಾವು ಅದಕ್ಕೆ ತಕ್ಕಂತೆ ಪ್ರತ್ಯುತ್ತರ ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ರು. ಅದೇ ಇದೀಗ ದಾಳಿಯನ್ನ ನಡೆಸಲಾಗಿದೆ. ಭೀಕರ ದಾಳಿಯನ್ನ ಅಮೆರಿಕ ನಡೆಸಿರೋದು. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಭಯಾನಕ ಸ್ಫೋಟಗಳು ಸಂಭವಿಸಿದೆ.